ವೆಜ್ ತಿನ್ನೋಕೆ ಖುಷಿ ಕೊಡುತ್ತೆ, ಆದರೆ ಅದನ್ನು ತಯಾರಿಸುವ ಪಾತ್ರೆ ಸ್ಮೆಲ್ ತೆಗೆಯೋದು ಒಂದು ದೊಡ್ಡ ತಲೆನೋವು. ಯಾಕಂದರೆ ನಾನ್ ವೆಜ್ ಕುಕ್ ಮಾಡಿದ ಪಾತ್ರೆಯ ವಾಸನೆ ಬೇಗ ಹೋಗಲ್ಲ. ಅಲ್ಲದೆ ನಾವು ಅಪ್ಪಿತಪ್ಪಿ ಏನಾದರೂ ಅದೇ ಪಾತ್ರೆಯಲ್ಲಿ ಬೇರೆ ಅಡುಗೆ ಮಾಡಿದರೆ ವಿಚಿತ್ರ ವಾಸನೆ ಬಂದು ಅಡುಗೆ ಎಲ್ಲ ಹಾಳಾಗಿ ಬಿಡುತ್ತೆ. ಹಾಗಾದರೆ ಇದನ್ನು ತಡೆಯೋದು ಹೇಗೆ? ನಾನ್ ವೆಜ್ ಅಡುಗೆ ಮಾಡಿದ ಪಾತ್ರೆಯ ವಾಸನೆ ದೂರ ಮಾಡೋದು ಹೇಗೆ ಅನ್ನೋದನ್ನು ತಿಳಿಯೋಣ. ವಿನೆಗರ್ ಶುಚಿ ಮಾಡುವುದರಲ್ಲಿ ಎತ್ತಿದ ಕೈ ಅನ್ನುವುದು ನಮಗೆ ತಿಳಿದೇ ಇದೆ. ಆದರೆ ಈ ವಿನೆಗರ್ ಹಠಮಾರಿ ವಾಸನೆಯನ್ನು ತೆಗೆದು ಹಾಕುವುದರಲ್ಲೂ ಎತ್ತಿದ ಕೈ. ಪಾತ್ರೆಗಳಿಂದ ಮಾಂಸದ ವಾಸನೆ ತೆಗೆಯಲು ವಿನೆಗರನ್ನು ಬಳಸಬಹುದು. ಮೊದಲು ನೀರು, ಸೋಪು ಬಳಸಿ ಪಾತ್ರೆ ತೊಳೆಯಿರಿ. ಆ ಬಳಿಕ ವಿನೆಗರ್ ಹಾಕಿ ಸ್ವಲ್ಪ ಸಮಯದ ಬಳಿಕ ಬಿಸಿ ನೀರಿನಿಂದ ಪಾತ್ರೆಗಳನ್ನು ಮತ್ತೆ ತೊಳೆಯಿರಿ. ವಿನೆಗರ್ನಂತೆ ನಿಂಬೆಯಲ್ಲಿ ಕೂಡ ಆಮ್ಲೀಯ ಗುಣವಿದೆ. ಇದು ಪರಿಣಾಮಕಾರಿಯಾಗಿ ವಾಸನೆ ತೊಳೆದು ಹಾಕುತ್ತೆ. ಹೀಗಾಗಿ ಪಾತ್ರೆ ತೊಳೆಯುವ ಹೆಚ್ಚಿನ ಸೋಪ್ ಮತ್ತು ಲಿಕ್ವಿಡ್ಗಳಲ್ಲಿ ಇದನ್ನು ಬಳಕೆ ಮಾಡಲಾಗುತ್ತದೆ. ನಾನ್ ವೆಜ್ ಮಾಡಿದ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಮತ್ತು ಲಿಂಬೆ ರಸ ಹಾಕಿಕೊಂಡು ತೊಳೆಯಿರಿ. ನಿಂಬೆ ಸಿಪ್ಪೆಯಿಂದಲೂ ಇದನ್ನು ಉಜ್ಜಿಕೊಳ್ಳಬಹುದು. ಇನ್ನೊಂದು ಬೆಸ್ಟ್ ಉಪಾಯ ಬೇಕಿಂಗ್ ಸೋಡಾ ಮತ್ತು ನೀರಿನ ಬಳಕೆ. ಬೇಕಿಂಗ್ ಸೋಡಾದಲ್ಲಿ ಶುಚಿಗೊಳಿಸುವ ಅಂಶಗಳಿದ್ದು ಇದು ವಾಸನೆಯನ್ನು ಶೀಘ್ರವಾಗಿ ದೂರ ಮಾಡುತ್ತೆ. ನಾನ್ ವೆಜ್ ಮಾಡಿದ ಪಾತ್ರೆಗಳನ್ನು ನೀರಿನಲ್ಲಿ ಹಾಕಿಡಿ ಮತ್ತು ಇದಕ್ಕೆ 1 ಚಿಟಿಕೆ ಬೇಕಿಂಗ್ ಸೋಡಾ ಹಾಕಿ ಸ್ವಲ್ಪ ಸಮಯ ಬಿಟ್ಟು ಇದನ್ನು ತೊಳೆಯಿರಿ. ಆಗ ಮಾಂಸದ ವಾಸನೆ ಮಂಗಮಾಯವಾಗುತ್ತೆ.